ಇವತ್ತಿನ ವಿಡಿಯೋದಲ್ಲಿ ಅಪರಾಜಿತ ಫ್ಲವರ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಹಾಯ್ ಕ್ರೋಶೆ ಲವರ್ಸ್, ನಿಮಗೆಲ್ಲ ಶ್ರೀ ಕ್ರೋಶೆ ಹಬ್ಗೆ ಸ್ವಾಗತ. ನಾನು ನಿಮ್ಮ ಶ್ರೀದೇವಿ. ಇವತ್ತು ನಾನು ಅಪರಾಜಿತ ಫ್ಲವರ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಾಗಿ ನಾನಿಲ್ಲಿ 4 ಅಕ್ರಲಿಕ್ ಯಾನ್ಸ್ನ ತೊಗೊಂಡಿದ್ದೀನಿ. ವೈಟ್ ಕಲರ್, ಹಾಗೆ ಬ್ಲೂ ಕಲರ್ ಮತ್ತು ಗ್ರೀನ್ ಕಲರ್ಸ್ ಯಾನು. ಸೊ ಮೊದಲಿಗೆ ನಾನಿಲ್ಲಿ ಒಂದು ಸ್ಲಿಪ್ ನಾಟ್ನ ಹಾಕ್ಕೊಳ್ತಾ ಇದ್ದೀನಿ. ಅದಾದ ನಂತರ ನಾನಿಲ್ಲಿ 9 ಚೈನ್ ಸ್ಟಿಚಸ್ನ ಹಾಕ್ಕೊಳ್ತೀನಿ. 1 2 3 4 5 6 7 8 and then 9. ಸೊ 9 ಸ್ಟಿಚಸ್ನ ನಾನಿಲ್ಲಿ ಹಾಕಿದ್ದೀನಿ, ಚೈನ್ ಸ್ಟಿಚಸ್ನ. ಫಸ್ಟ್ ಸ್ಟಿಚ್ಚಲ್ಲಿ ನಾವು ವರ್ಕ್ ಮಾಡಲ್ಲ, ಸ್ಕಿಪ್ ಮಾಡ್ತಾ ಇದ್ದೀವಿ. ಆಫ್ಟರ್ ದಟ್ ಸೆಕೆಂಡ್ ಸ್ಟಿಚ್ಚಲ್ಲಿ ನಾನಿಲ್ಲೊಂದು ಸಿಂಗಲ್ ಕ್ರೋಶೆನ ಹಾಕೊಳ್ತಾ ಇದ್ದೀನಿ. ಅದರ ನೆಕ್ಸ್ಟ್ ಸ್ಟಿಚ್ಚಲ್ಲಿ ನಾನು ಒಂದು ಹಾಫ್ ಡಬಲ್ ಕ್ರೋಶೆನ ಹಾಕೊಳ್ತಾ ಇದ್ದೀನಿ. ಅದ್ರ ನೆಕ್ಸ್ಟಲ್ಲಿ ನಾನೀಗ ಒಂದು ಡಬಲ್ ಕ್ರೋಶೆನ ಹಾಕೊಳ್ತಾ ಇದ್ದೀನಿ. ಅದ್ರ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶೆನ ಹಾಕೊಳ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶೆ. ಸೊ ಓವರ್ ಆಲ್ ಅಲ್ಲಿಗೆ 3 ಡಬಲ್ ಕ್ರೋಶೆಸ್ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಇನ್ಕ್ರೀಸ್ ಡಬಲ್ ಕ್ರೋಶೆ ಅಂದರೆ 2 ಡಬಲ್ ಕ್ರೋಶೆ ಇನ್ ಸೇಮ್ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಂದು ಹಾಕಿದ್ದೀನಿ. ಈಗ ಇನ್ನೊಂದು ಅದೇ ಸ್ಟಿಚ್ಚಲ್ಲಿ ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ನಾನಿಲ್ಲೊಂದು ಇನ್ಕಂಪ್ಲೀಟ್ ಹಾಫ್ ಡಬಲ್ ಕ್ರೋಶೆನ ಹಾಕೊಳ್ತಾ ಇದ್ದೀನಿ. ಯಾಕೆಂದರೆ ನಾನು ಯಾರನ್ನ ಚೇಂಜ್ ಮಾಡ್ಕೋಬೇಕು, ಕಲರ್ ಚೇಂಜ್ ಮಾಡ್ಕೋಬೇಕು. ಹಾಗಾಗಿ ಈ ಥರ ಈ ಲೂಪಲ್ಲಿ ಈಗ ಯಾರನ್ನ ಹೇಳಿದ್ರೆ ಅದು ಒಂದು ಫುಲ್ ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ಬಟ್ ನಾನು ಲೂಪ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ, ಯಾರನ್ನ ಪುಲ್ ಮಾಡ್ತಾ ಇಲ್ಲ. ಈಗ ನಾನು ಈ ಪಾರ್ಟ್ನ ಮಾಡಬೇಕು. ಸೊ ಅದಕ್ಕಾಗಿ ನಾನಿಲ್ಲಿ ವೈಟ್ ಕಲರ್ ಯಾರನ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನಲ್ಲಿ ಹಾಫ್ ಡಬಲ್ ಕ್ರೋಶೆನ ಇನ್ಕಂಪ್ಲೀಟ್ ಹಾಕೊಂಡಿದ್ದೆ. ಈಗ ಯಾರನ್ನ ಪುಲ್ ಮಾಡ್ಕೊಂಡಿದ್ದೀನಿ ಆ 3 ಲೂಪ್ಸಲ್ಲಿ. ಅದಾದ ನಂತರ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಸೇಮ್ ಒಂದೇ ಸ್ಟಿಚ್ಚಲ್ಲಿ ನಾನು 4 ಟೈಮ್ ಡಬಲ್ ಕ್ರೋಶೆನ ಮಾಡ್ಕೊಳ್ತಿದ್ದೀನಿ. ಸೊ 1 ಟೈಮ್, ಸೇಮ್ ಸ್ಟಿಚ್ಚಲ್ಲಿ 1 ಮೋರ್ ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ ಆಯಿತು. ಮತ್ತು ಸೇಮ್ ಸ್ಟಿಚ್ಚಲ್ಲಿ ಇನ್ನೂ ಒಂದು ಡಬಲ್ ಕ್ರೋಶೆನ ಹಾಕೊಳ್ತಾ ಇದ್ದೀನಿ. ಸೊ ಅಲ್ಲಿಗೆ 3 ಡಬಲ್ ಕ್ರೋಶೆ ಆಯಿತು. ಈಗ ಇನ್ನೊಂದು ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ, ಸೇಮ್ ಸ್ಟಿಚ್ಚಲ್ಲಿ ಮಾಡ್ತಾ ಇದ್ದೀನಿ. ಸೊ 4 ಡಬಲ್ ಕ್ರೋಶೆಸ್ ನಾನು ಹಾಕಿದ್ದೀನಿ. ಈಗ ನೆಕ್ಸ್ಟ್ ಸ್ಟಿಚ್ಚಲ್ಲಿ ನಾನು ಒಂದು ಇನ್ಕಂಪ್ಲೀಟ್ ಡಬಲ್ ಕ್ರೋಶೆ ಹಾಕೊಳ್ತಾ ಇದ್ದೀನಿ. ಯಾರನ್ನ ಚೇಂಜ್ ಮಾಡ್ಕೋಬೇಕು. ಪ್ರತಿ ಸರ್ತಿನೂ ಯಾರನ್ನ ಹೋಲ್ಡ್ ಮಾಡಿಕೊಂಡೇ ವರ್ಕ್ ಮಾಡಬೇಕಾಗತ್ತೆ. ಸೊ ಈಗ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಮತ್ತೆ ಸೇಮ್ ರಿಪೀಟ್ ಆಗುತ್ತೆ. ಈ ಕಡೆ ಏನು ಪ್ರಾಸೆಸ್ ಮಾಡಿದ್ವೋ ಅದೇ. ಈಗ ಒಂದು ಹಾಫ್ ಡಬಲ್ ಕ್ರೋಶೆನ ಹಾಕೊಳ್ತಾ ಇದ್ದೀನಿ. ಅದಾದ ನಂತರ ಸೇಮ್ ಸ್ಟಿಚ್ಚಲ್ಲಿ 2 ಟೈಮ್ಸ್ ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಯಾರನ್ನ ಹೋಲ್ಡ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಸೊ ಯಾರನ್ನ ಹೋಲ್ಡ್ ಮಾಡಿಟ್ಕೊಳ್ಳಿ. ಈಗ ಸೇಮ್ ಸ್ಟಿಚ್ಚಲ್ಲಿ ನಾನು ಇನ್ನೊಂದು ಡಬಲ್ ಕ್ರೋಶೆನ ಹಾಕೊಳ್ತಾ ಇದ್ದೀನಿ. ಸೊ ರಿಮೈನಿಂಗ್ ಯಾರ್ಸ್ನ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ವೈಟ್ ಕಲರ್ ಯಾರ್ದು ಯೂಸ್ ಇಲ್ಲ, ಸೊ ಹಾಗಾಗಿ ಅದನ್ನು ಕಂಪ್ಲೀಟಾಗಿ ರಿಮೂವ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟು 3 ಟೈಮ್ಸು ಡಬಲ್ ಕ್ರೋಶೆ ಮಾಡ್ಕೊಳ್ತೀವಿ 3 ಸ್ಟಿಚಸ್ಸಲ್ಲಿ. ಸೊ 1 ಟೈಮ್ ಡಬಲ್ ಕ್ರೋಶೆ ಹಾಕಿದೆ. ನೆಕ್ಸ್ಟ್ ಸ್ಟಿಚ್ಚಲ್ಲಿ 1 ಟೈಮ್ ಹಾಕಿದ್ದೀನಿ ಡಬಲ್ ಕ್ರೋಶೆನ. ಈಗ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಇನ್ನೊಂದು ಡಬಲ್ ಕ್ರೋಶೆನ ಹಾಕ್ಕೊಂಡಿದ್ದೀನಿ. ಓವರ್ ಆಲ್ 3 ಡಬಲ್ ಕ್ರೋಶೆಸ್ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಈಗ ನಾನೊಂದು ಹಾಫ್ ಡಬಲ್ ಕ್ರೋಶೆನ ಹಾಕೊಳ್ತಾ ಇದ್ದೀನಿ. ಸೊ ಲಾಸ್ಟ್ ಸ್ಟಿಚ್ಚಲ್ಲಿ ಒಂದು ಸಿಂಗಲ್ ಕ್ರೋಶೆ ಫೋಲ್ಡ್ ಆಗಿರುತ್ತೆ. ಅದನ್ನೊಂದು ಸ್ವಲ್ಪ ಹೇಗೆ ಹೇಳಿದ್ರೆ ನೀಟಾಗಿ ಸ್ಟಿಚ್ ಕಾಣುತ್ತೆ. ಅಲ್ಲೊಂದು ನಾನೀಗ ಸಿಂಗಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. ಫಸ್ಟ್ ರೌಂಡು ನೋಡೋದಕ್ಕೆ ಈ ಥರ ಕಾಣಿಸುತ್ತೆ. ಅದಾದ ನಂತರ ಮತ್ತೆ ನಾನು ನೆಕ್ಸ್ಟ್ ರೌಂಡಲ್ಲಿ ಏನು ಮಾಡಬೇಕು ಅಂತಂದರೆ, ಫಸ್ಟ್ ಸ್ಟಿಚ್ಚಲ್ಲಿ ಒಂದು ಸಿಂಗಲ್ ಕ್ರೋಶೆನ ನಾನು ಹಾಕ್ಕೊಳ್ತಾ ಇದ್ದೀನಿ. ಅದಾದ ನಂತರ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಒಂದು ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಅದಾದ ನಂತರ
ಸೇಮ್ ಸ್ಟಿಚ್ಚಲ್ಲಿ ಇನ್ಕ್ರೀಸ್ ಡಿ ಸಿ ಅಂದರೆ 2 ಟೈಮ್ಸ್ ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಸ್ಟಿಚ್ಚಲ್ಲಿ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟಿಚ್ಚಲ್ಲಿ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಸೇಮ್ ಸ್ಟಿಚ್ಚಲ್ಲಿ ಇನ್ಕಂಪ್ಲೀಟ್ ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಯಾರನ್ನ ಚೇಂಜ್ ಮಾಡ್ಕೋಬೇಕು ಅದಕ್ಕೋಸ್ಕರ. ಇಲ್ಲಿ ನಾನೀಗ ಬ್ಲೂ ಕಲರ್ ಯಾರ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಯಾರ್ನ ಪುಲ್ ಮಾಡಿದ್ದೀನಿ. ಈಗ 2 ಟೈಮ್ಸ್ ಡಬಲ್ ಕ್ರೋಶೆ ಸೇಮ್ ಸ್ಟಿಚ್ಚಲ್ಲಿ. ಈ ಗ್ರೀನ್ ಕಲರ್ ಯಾರ್ನ ಹೋಲ್ಡ್ ಮಾಡ್ಕೋಬೇಕಾಗತ್ತೆ, ಅದನ್ನ ಬಿಡೋ ಹಾಗಿಲ್ಲ. ಈ ಥರ ನೀವು ಯಾರನ್ನ ಹುಕ್ ಇನ್ಸಲ್ಟ್ ಮಾಡಿ ಯಾರನ್ನ ಪುಲ್ ಮಾಡೋವಾಗ ಗ್ರೀನ್ ಕಲರ್ ಯಾರನ್ನು ಇರಲೇಬೇಕು ಮಿಡ್ಲಲ್ಲಿ. ಸೊ ನಾನು ಸೇಮ್ ಸ್ಟಿಚ್ಚಲ್ಲಿ 2 ಟೈಮ್ಸ್ ಡಬಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ಇನ್ನು ರಿಮೈನಿಂಗ್ 3 ಸ್ಟಿಚಸ್ಸಲ್ಲಿ 2 ಟೈಮ್ಸ್ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ನೆನಪಿರಲಿ, ಗ್ರೀನ್ ಕಲರ್ ಯಾರನ್ನು ಹೋಲ್ಡ್ ಮಾಡಬೇಕು. ಸೊ ನಾನು ಈಚ್ ಸ್ಟಿಚ್ಚಲ್ಲಿ 2 ಡಬಲ್ ಕ್ರೋಶೆಸ್ನ ಹಾಕೊಳ್ತಾ ಇದ್ದೀನಿ. 1 ಟೈಮ್ 2 ಟೈಮ್ ಆಯಿತು. ಇನ್ನು 3rd ಟೈಮ್ ಇನ್ಕ್ರೀಸ್ ಡಿ ಸಿ ಮಾಡ್ಕೊಳ್ತಾ ಇದ್ದೀನಿ. ಸೊ 3 ಸ್ಟಿಚಸ್ಸಲ್ಲಿ ನಾನು 2 ಡಬಲ್ ಕ್ರೋಶೆಸ್ ಹಾಕ್ಕೊಂಡಿದ್ದೀನಿ. ಈಗ 4th ಒನ್ನಲ್ಲಿ ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಇನ್ಕ್ರೀಸ್ ಡಬಲ್ ಕ್ರೋಶೆ ಅಂದರೆ 2 ಡಬಲ್ ಕ್ರೋಶೆ ಇನ್ನು ಸೇಮ್ ಸ್ಟಿಚ್. ಇದೀಗ 4th ಟೈಮ್ ಆಯಿತು. 4 ಟೈಮ್ಸ್ ಆಯಿತು. ಸೊ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಈಗ ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಅದರ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಈಗ 3 ಟೈಮ್ಸ್ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಅದು ಒಂದೇ ಸೇಮ್ ಸ್ಟಿಚ್ಚಲ್ಲಿ. ಸೊ 1 ಟೈಮ್ ಡಬಲ್ ಕ್ರೋಶೆ, ಸೇಮ್ ಸ್ಟಿಚ್ಚಲ್ಲಿ ಇನ್ನೊಂದು ಡಬಲ್ ಕ್ರೋಶೆ, ಹಾಗೆ ಸೇಮ್ ಸ್ಟಿಚ್ಚಲ್ಲಿ ಇನ್ನೊಂದು ಡಬಲ್ ಕ್ರೋಶೆ. ಅಲ್ಲಿಗೆ 3 ಡಬಲ್ ಕ್ರೋಶೆ ಇನ್ ಸೇಮ್ ಸ್ಟಿಚ್. ಅದಾದ ನಂತರ ಮತ್ತೆ ನಾನು ನೆಕ್ಸ್ಟ್ ಸ್ಟಿಚ್ಚಲ್ಲಿ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ನೆಕ್ಸ್ಟ್ ಸ್ಟಿಚ್ಚಲ್ಲಿ ನಾನು ಮತ್ತೆ ಈಗ ಇನ್ಕ್ರೀಸ್ ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಒಂದೇ ಸ್ಟಿಚ್ಚಲ್ಲಿ 2 ಟೈಮ್ಸ್ ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. 1 ಟೈಮ್ ಆಯಿತು, ಹಾಗೆ 2 ಟೈಮ್ಸ್ ಆಯಿತು. ಸೊ ಇದು ಓವರ್ ಆಲ್ ನನಗೆ 4 ಟೈಮ್ಸ್ ಬೇಕು. ಸ್ಟಾರ್ಟಿಂಗಲ್ಲಿ ಹೇಗೆ ಮಾಡಿದ್ವೋ ಹಾಗೆ 4 ಸ್ಟಿಚಸ್ಸಲ್ಲಿ ಇನ್ಕ್ರೀಸ್ ಡಬಲ್ ಕ್ರೋಶೆನ ಮಾಡ್ಕೊಳ್ತೀವಿ. ಅಂದರೆ 2 ಡಬಲ್ ಕ್ರೋಶೆ ಇನ್ 4 ಸ್ಟಿಚಸ್, 4 ಟೈಮ್ಸ್ ಅಂತ ಅರ್ಥ. ಅದಕ್ಕೆ ಥರ್ಡ್ ಟೈಮ್ ಆಗಿದೆ. 1 2 3. ಈಗ ಇನ್ನೊಂದು ಟೈಮ್ ನಾನು ಇನ್ಕ್ರೀಸ್ ಡಬಲ್ ಕ್ರೋಶೆನ ಹಾಕೊಳ್ತಾ ಇದ್ದೀನಿ. ಬಟ್ ಲಾಸ್ಟಲ್ಲಿ ನಾನು ಇನ್ಕಂಪ್ಲೀಟ್ ಡಬಲ್ ಕ್ರೋಶೆ ಹಾಕೊಳ್ತಾ ಇದ್ದೀನಿ, ಯಾಕೆಂದರೆ ಯಾರನ್ನ ನಾನು ಮತ್ತೆ ಚೇಂಜ್ ಮಾಡ್ಕೋಬೇಕಾಗಿದೆ. ಇಲ್ಲಿ ಮತ್ತೆ ನಾನು ಪುನಃ ಗ್ರೀನ್ ಕಲರ್ ಯಾರನ್ನ ಪುಲ್ ಮಾಡ್ಕೊಳ್ತಾ ಇದ್ದೀನಿ. ಯಾರನ್ನ ಅದಕ್ಕೆ ಹೋಲ್ಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ದು. ಸೊ ಈಗ ಮತ್ತೆ ಇಲ್ಲಿ ಸೇಮ್ 2 ಡಿ ಸಿ ಸೇಮ್ ಸ್ಟಿಚಸ್. ಒನ್ ಟೈಮ್ ಆಯಿತು. 2 ಟೈಮ್ಸ್ ಇನ್ಕ್ರೀಸ್ ಡಿ ಸಿ ಇನ್ ಈಚ್ ಸ್ಟಿಚ್. ಟೂ ಟೈಮ್ಸ್ ಆಗಿದೆ. ಈಗ ಒಂದು ನಾನು ಹಾಫ್ ಡಬಲ್ ಕ್ರೋಶೆ ಹಾಕೋಬೇಕು. ಹಾಫ್ ಡಬಲ್ ಕ್ರೋಶೆ. ಸೊ ನೆಕ್ಸ್ಟ್ ಸ್ಟಿಚ್ಚಲ್ಲಿ ನಾನೀಗ 6 ಟೈಮ್ಸ್ ಸಿಂಗಲ್ ಕ್ರೋಶೆನ ಹಾಕೊಳ್ತಾ ಇದ್ದೀನಿ. ಸೊ 1 ಸಿಂಗಲ್ ಕ್ರೋಶೆ, ಸೆಕೆಂಡ್ ಸಿಂಗಲ್ ಕ್ರೋಶೆ, 3, 4, 5,
6 ಸಿಂಗಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟಿಚ್ಚಲ್ಲಿ ನಾನು ಇನ್ಕಂಪ್ಲೀಟ್ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ವೈ ಬಿಕಾಸ್ ನಾನು ಯಾರನ್ನ ಚೇಂಜ್ ಮಾಡ್ಕೋಬೇಕಲ್ಲಿ, ಹಾಗಾಗಿ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಒಂದು ಇನ್ಕಂಪ್ಲೀಟ್ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಯಾರನ್ನ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ, ಹಾಗೆ ಒಂದು ಹಾಫ್ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಯಾರನ್ನ ಸ್ವಲ್ಪ ನೀಟಾಗಿ ಹಿಡ್ಕೊಂಡು ಹೋಲ್ಡ್ ಮಾಡ್ಕೊಳ್ಳಿ. ಹಾಫ್ ಡಬಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ 3 ಟೈಮ್ಸ್ ಡಬಲ್ ಕ್ರೋಶೆ ಇನ್ ಸೇಮ್ ಸ್ಟಿಚಸ್. ಸೊ ಅದು ಓವರ್ ಆಲ್ ನನಗೆ 4 ಟೈಮ್ಸ್ ಬೇಕಾಗತ್ತೆ. ಸೊ ನಾನಿಲ್ಲಿ ಒಂದೇ ಸ್ಟಿಚ್ಚಲ್ಲಿ 3 ಟೈಮ್ಸ್ ಡಬಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. ಸೊ ಇದು 1 ಟೈಮ್ ಆಯಿತು. ಅದೇ ಥರ ಇನ್ನು 3 ಸ್ಟಿಚಸ್ಸಲ್ಲಿ ನಾನು ರಿಪೀಟ್ ಮಾಡ್ತೀನಿ. 3 DC ಇನ್ ಸೇಮ್ ಸ್ಟಿಚಸ್. ಸೆಕೆಂಡ್ ಒನ್, ಹಾಗೆ ಇದು ಥರ್ಡ್ ಒನ್, ಥರ್ಡ್ 3 DC ಇನ್ ಸೇಮ್ ಸ್ಟಿಚ್ 2 ಟೈಮ್ಸ್ ಆಯಿತು. ಸೊ ಈಗ ನೆಕ್ಸ್ಟ್ ಸ್ಟಿಚ್ಚಲ್ಲೂ ಕೂಡ ನಾನು 3 ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ ಸೇಮ್ ಸ್ಟಿಚ್ಚಲ್ಲಿ. ಸೊ 1 2 3 ಟೈಮ್ಸ್ ಆಯಿತು. ಇನ್ನೊಂದು ಟೈಮು 3 ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ ಸೇಮ್ ಸ್ಟಿಚ್ಚಲ್ಲಿ. ಓವರ್ ಆಲ್ ನನಗೆ 4 ಟೈಮ್ಸ್ ಬೇಕು. ಸೊ ಅಲ್ಲಿಗೆ 4 ಟೈಮ್ಸ್ ಕಂಪ್ಲೀಟ್ ಆಯಿತು. ಇದಾದಮೇಲೆ ಈಗ ನಾನು ನೆಕ್ಸ್ಟ್ ಸ್ಟಿಚ್ಚಲ್ಲಿ ಒಂದು ಹಾಫ್ ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಪೆಟಲ್ದು ಎಡ್ಜಲ್ಲಿ ಶೇಪ್ ಕಾಣಿಸ್ತಾ ಇದೆ ಅಲ್ವಾ, ಆ ಪರ್ಟಿಕ್ಯುಲರ್ ಶೇಪಿಗೆ ಇದು ಹೋಲ್ ಪ್ಯಾಟರ್ನ್ ರಿಪೀಟ್ ಮಾಡಬೇಕಾಗತ್ತೆ. ಸೊ 1 ಟೈಮ್ ನಾನು ಫಿನಿಶ್ ಮಾಡಿದ್ದೀನಿ. ಸೊ ಇನ್ನೂ 2 more ಟೈಮ್ಸ್ ನಾನು ಮಾಡಬೇಕು. ಆ್ಯಸ್ ಯೂಶುವಲ್ ಸಿಂಗಲ್ ಕ್ರೋಶೆ, ಹಾಫ್ ಡಬಲ್ ಕ್ರೋಶೆ, 3 DC ಇನ್ ಸೇಮ್ ಸ್ಟಿಚ್, ರಿಪೀಟ್ ಫಾರ್ 3 more ಟೈಮ್ಸ್, ದೆನ್ HDC ಹಾಫ್ ಡಬಲ್ ಕ್ರೋಶೆ, ಸಿಂಗಲ್ ಕ್ರೋಶೆ ಆ್ಯಂಡ್ ದೆನ್ ಹಾಫ್ ಡಬಲ್ ಕ್ರೋಶೆ. ಇದನ್ನು 2 more ಟೈಮ್ಸ್ ನಾನು ರಿಪೀಟ್ ಮಾಡ್ಕೊಂಡು ಕಂಪ್ಲೀಟ್ ಮಾಡ್ಕೊಳ್ತೀನಿ. ಲಾಸ್ಟ್ ಸ್ಟಿಚ್ಚಲ್ಲಿ ನಾನು ಇನ್ಕಂಪ್ಲೀಟ್ ಹಾಫ್ ಡಬಲ್ ಕ್ರೋಶೆನ ಹಾಕ್ಕೊಳ್ತೀನಿ. ಸೊ ಅದನ್ನು ನಾನು ಕಂಪ್ಲೀಟ್ ಮಾಡ್ಕೊಳ್ಳಲ್ಲ, ಬಿಕಾಸ್ ನಾನು ಯಾರನ್ನ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಈಗ ನಾನು ಯಾರನ್ನ ಪುಲ್ ಮಾಡಿದೆ, ಗ್ರೀನ್ ಕಲರ್ ಯಾರನ್ನ. ಇದಾದಮೇಲೆ ನಾನು ಇಲ್ಲಿ 7 ಟೈಮ್ಸ್ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಸೊ 1 ಟೈಮ್ ಹಾಕಿದ್ದೀನಿ, ಈಗ ಸೆಕೆಂಡ್ ಟೈಮ್, ಆ್ಯಂಡ್ ದೆನ್ ಥರ್ಡ್ ಟೈಮ್, 4th ಟೈಮ್, 5th ಟೈಮ್, 6th ಟೈಮ್, 7th ಟೈಮ್ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳೋದು ಎಕ್ಸಾಕ್ಟ್ ಆಗಿ ಸೆಂಟರ್ ಪಾಯಿಂಟಲ್ಲಿ ಬರುತ್ತೆ. ಸೊ ನಾನು ಇಲ್ಲಿ ಒಂದು 7th ಸಿಂಗಲ್ ಕ್ರೋಶೆನ ಹಾಕೊಳ್ತಾ ಇದ್ದೀನಿ. ಅದಾದಮೇಲೆ ಒಂದು ಸ್ಲಿಪ್ ನಾಟ್ನ ಹಾಕ್ತಾ ಇದ್ದೀನಿ ಪಕ್ಕ ಸ್ಟಿಚ್ಚಲ್ಲಿ. ಸ್ಲಿಪ್ ನಾಟ್ನ ಹಾಕಿ ಯಾರನ್ನ ಕಟ್ ಮಾಡಿ ಯಾರನ್ನ ಹೈಡ್ ಕೂಡ ನಾನು ಮಾಡ್ಕೊಳ್ತಾ ಇದ್ದೀನಿ. ಸೊ ವಿಡಿಯೋ ಲೆಂದಿ ಆಗುತ್ತೆ ಅಂತ ನಾನು ತೋರಿಸಿಲ್ಲ. ಅದಾದಮೇಲೆ ಸೆಂಟರ್ಗೆ ವೈಟ್ ಕಲರ್ ಬಡ್ ಮಾಡ್ಕೋಬೇಕು. ಅದಕ್ಕಾಗಿ ನಾನು ಇಲ್ಲಿ ವೈಟ್ ಕಲರ್ ಯಾರನ್ನ ತಗೊಂಡಿದ್ದೀನಿ. ಹಾಗೆ 9 ಚೈನ್ ಸ್ಟಿಚಸ್ನ ಹಾಕ್ತಾ ಇದ್ದೀನಿ. 5 6 7 8 ಆ್ಯಂಡ್ ದೆನ್ 9 ಚೈನ್ ಸ್ಟಿಚಸ್ನ ಹಾಕ್ಕೊಂಡಿದ್ದೀನಿ. ಫಸ್ಟ್ ಸ್ಟಿಚ್ನ ಸ್ಕಿಪ್ ಮಾಡಿ ಸೆಕೆಂಡ್ ಸ್ಟಿಚ್ಚಿಂದ ನಾನು ಇಲ್ಲಿ ಸಿಂಗಲ್ ಕ್ರೋಶೆಸ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಥ್ರೂ ಔಟ್ ದ ಚೈನ್ ಸ್ಟಿಚ್ ನಾನು ಸಿಂಗಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಸೊ ವರ್ಕ್ನ ಟರ್ನ್ ಮಾಡಿ ಅಲ್ಲೂ ಕೂಡ ನಾನು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಬಟ್ ಲಾಸ್ಟ್ ಪಾಯಿಂಟಲ್ಲಿ ನಾನು ಯಾವುದೇ ರೀತಿ ಇನ್ಕ್ರೀಸ್ ಸಿಂಗಲ್ ಕ್ರೋಶೆನ ಹಾಕ್ತಾ ಇಲ್ಲ, ಯಾವುದೂ ಎಕ್ಸ್ಟ್ರಾ ಹಾಕ್ತಾ ಇಲ್ಲ. ಜಸ್ಟ್ 8 to 8, ಈ ಕಡೆ ಸೈಡ್ 8 ಸಿಂಗಲ್ ಕ್ರೋಶೆ, ಆ ಕಡೆ ಸೈಡು 8 ಸಿಂಗಲ್ ಕ್ರೋಶೆ ಅನ್ನೋ ಥರ ನಾನು ಸಿಂಗಲ್ ಕ್ರೋಶೆಸ್ನ ಮಾಡ್ತಾ ಇದ್ದೀನಿ. ಸೇಮ್ ನಾನು ಇಲ್ಲಿ ಇನ್ನೂ 2 ಟೈಮ್ಸ್ ಇದನ್ನು ರಿಪೀಟ್ ಮಾಡ್ಕೊಳ್ತೀನಿ. ಸೇಮ್ ಇದೆ ಸಿಂಗಲ್ ಕ್ರೋಶೆನ ಹಾಕೊಂಡು ಹೋಗ್ತೀನಿ. ಸೊ ನಾನಿಲ್ಲಿ 3 ಟೈಮ್ಸ್ ರಿಪೀಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇದ್ರ ಶೇಪು ಒಂದು ಲೀಫ್ ಥರ ಬರುತ್ತೆ. ಎಕ್ಸ್ಟ್ರಾ ಇರೋ ಹ್ಯಾಂಡ್ಸ್ನ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡೋಕ್ಕೂ ಮುಂಚೆ ಒಂದು ಸ್ಲಿಪ್ ನಾಟ್ ಹಾಕಿ ಒಂದು ಚೈನ್ ಸ್ಟಿಚ್ ಹಾಕಿ ಹಾಗೆ ಯಾರನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಯಾರನ್ನ ಹೈಡ್ ಮಾಡ್ತಾ ಇದ್ದೀನಿ.
ಸೊ ಇದನ್ನು ಈ ಥರ ಎಕ್ಸಾಕ್ಟಾಗಿ ಸೆಂಟರ್ ಪಾಯಿಂಟ್ ಇರುತ್ತಲ್ವ, ಸೊ ಅಲ್ಲಿಗೆ ಇದನ್ನು ಈ ರೀತಿ ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ, ಐ ಮೀನ್ ಅಟ್ಯಾಚ್ ಮಾಡಬೇಕಾಗುತ್ತೆ. ಸೊ ನಾನಿಲ್ಲಿ ಅಟ್ಯಾಚ್ ಮಾಡ್ತಾ ಇದ್ದೀನಿ. ನೀವು ನೀಡಲಿಂದ ಅಟ್ಯಾಚ್ ಮಾಡೋದಾದರೆ ನೀಡಲಿಂದಾನೇ ಅಟ್ಯಾಚ್ ಮಾಡ್ಕೊಳ್ಳಿ. ಸೊ ನನಗೆ ಸ್ಟಿಚಸ್ ಸ್ವಲ್ಪ ಓವರ್ಲ್ಯಾಪ್ ಅನ್ನೋ ಥರ ಕಾಣಿಸ್ದೇ ಇರಲಿ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಹುಕ್ಕಿಂದಾನೇ ನಾನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ವೈಟ್ ಕಲರ್ ಯಾರನ್ನು ಬ್ಯಾಕ್ ಸೈಡು ವೈಟ್ ಕಲರ್ ಯಾರನ್ನು ಮ್ಯಾಚ್ ಆಗೋ ಥರ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಯಾರನ್ನ ಕಟ್ ಮಾಡಿ ಹಿಂದ್ಗಡೆಯಿಂದ ಯಾರನ್ನ ಪುಲ್ ಮಾಡಿ ಅದನ್ನು ಈ ಥರ ನಾಟ್ ಹಾಕಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾರನ್ನ ಕಟ್ ಮಾಡೋಕ್ಕೂ ಮುಂಚೆ ಸ್ವಲ್ಪ ಯಾರನ್ನ ಈ ಥರ ಬೇರೆ ಲೂಪ್ಸಲ್ಲಿ ಎಳ್ಕೋಬೇಕಾಗುತ್ತೆ. ಅದಾದ ನಂತರ ಈಗ ಬಡ್ಡು ಅದನ್ನು ನೀಟಾಗಿ ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. 2 ಜಾಯಿಂಟ್ನ ಗ್ರೀನ್ ಕಲರ್ ಯಾರ್ನಿಂದ ನಾನಿಲ್ಲಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕೂಡ ನೀವು ಸ್ಟಪಲ್ ನೀಡಲ್ಸಿಂದ ನೀವು ಅಟ್ಯಾಚ್ ಮಾಡ್ಕೋಬೋದು. ಐ ಫೀಲ್ ಕಂಫರ್ಟಬಲ್ ವಿತ್ ದಿಸ್ ಹುಕ್, ಸೊ ನಾನೀಗೆ ಮಾಡಿದ್ದೀನಿ. ಸೊ ಫೈನಲಿ ನಮ್ಮ ಅಪರಾಜಿತ ಫ್ಲವರ್ ರೆಡಿ ಆಯಿತು. ನೀವು ಕೂಡ ಈ ಪ್ಯಾಟರ್ನ್ಸ್ನ ಟ್ರೈ ಮಾಡಿ ನೋಡಿ, ವೆದರ್ ಯು ಆರ್ ಗೆಟಿಂಗ್ ಆರ್ ನಾಟ್ ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಸೊ ಪ್ಯಾಟರ್ನ್ಸ್ ಹೇಗೆ ಅನ್ನಿಸ್ತು, ಇಷ್ಟ ಆಯ್ತಾ? ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.